ಹೊನ್ನಾವರದ ಶರಾವತಿ ಸೇತುವೆ ಮೇಲೆ ನಡೆಯುತ್ತಿದ್ದ ಅಪಘಾತಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಕಿದ್ದ ವಿಭಜಕಗಳನ್ನು ಹಾಗೂ ರೋಡ್ ಹಂಪ್ಸ್ಗಳನ್ನು ಹಾಳು ಮಾಡಿದ್ದರ ಬಗ್ಗೆ ನುಡಿಸಿರಿ ವಾಹಿನಿ ವರದಿಯನ್ನ ಬಿತ್ತರಿಸಿತ್ತು. ವರದಿಯ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೀಗ ಶರಾವತಿಯ ಸೇತುವೆ ಮೇಲೆ ಪುನಃ ವಿಭಜಕಗಳನ್ನು ಹಾಕುವ ಕಾರ್ಯವನ್ನು ಆರಂಭಿಸಿದೆ. ಚತುಷ್ಪಥದಲ್ಲಿ ಓಡಾಡುವ ವಾಹನಗಳು ಶರಾವತಿಯ ಸೇತುವೆ ಮೇಲೆ ಚಲಿಸುವಾಗ ಒಂದರ ಹಿಂದೊಂದೇ ಸಾಗದ ಕಾರಣದಿಂದಾಗಿ 3 ತಿಂಗಳಲ್ಲಿ ಮುಖಾಮುಖಿ ಅಪಘಾತ ಸಂಭವಿಸಿ 5 ಸ್ಥಳದಲ್ಲೇ ಮೃತಪಟ್ಟಿದ್ರು. ಈ ಘಟನೆ ಬೆನ್ನಲ್ಲೇ ಜನರ ಆಗ್ರಹ ಮತ್ತು ರೋಷವನ್ನ ಕಂಡು ಹೆದ್ದಾರಿ ಇಲಾಖೆ ಸೇತುವೆಗೆ ತುರ್ತು ದೀಪವನ್ನ ಅಳವಡಿಸಿತು. ಅಲ್ಲಲ್ಲಿ ಹಂಪ್ ಅಳವಡಿಸಿ ವಿಭಜಕಗಳನ್ನು ಗಟ್ಟಿಯಾಗಿ ಕೂರಿಸಿತ್ತು. ಇನ್ನು ಸಿಸಿಟಿವಿ ಮತ್ತು ಟ್ರಾಫಿಕ್ ಪೊಲೀಸ್ ಕಾವಲು ಬೇಕು ಎಂಬುದು ಕೂಡ ಜನರ ಬೇಡಿಕೆಯಾಗಿತ್ತು. ರಾಜ್ಯದಲ್ಲೇ ದೊಡ್ಡ ಮಂಕಿ ಗ್ರಾಮ ಮತ್ತು ಹಗಲು ರಾತ್ರಿ ಮೀನು ವ್ಯವಹಾರ ನಡೆಯುವ ಕಾಸರಗೋಡು ಭಾಗದ ಜನ ಇದೇ ಸೇತುವೆ ಮೇಲೆ ಓಡಾಡುವುದರಿಂದ ರಾಷ್ಟ್ರೀಯ ಹೆದ್ದಾರಿ ವಾಹನಗಳ ಜೊತೆಗೆ ಸ್ಥಳೀಯ ವಾಹನ ಸ್ಪರ್ಧೆಗೆ ಇಳಿದು ದಟ್ಟಣೆಯಿಂದ ಓವರ್ಟೇಕ್ ಭರದಲ್ಲಿ ಅಪಘಾತಗಳಾಗುತ್ತಿದ್ದವು. ಇದೀಗ ಅಪಘಾತ ನಿಯಂತ್ರಣಕ್ಕಾಗಿ ಹಾಕಲಾಗಿದ್ದ ವಿಭಜಕಗಳು ಕೂಡ ಎರ್ರಾಬಿರಿ ವಾಹನ ಚಾಲನೆಗೆ ಅಪ್ಪಚ್ಚಿಯಾಗಿ ಹಾಳಾಗಿ ಹೋಗಿವೆ. ವಿಭಜಕ ಕೂರಿಸಿದ ಕೇವಲ ಒಂದೇ ತಿಂಗಳಲ್ಲಿ ಒಂದೊಂದಾಗಿ ವಿಭಜಕಗಳನ್ನು ಕಿತ್ತು 90% ವಿಭಜಕಗಳು ನಾಶವಾಗಿ ಹೋಗಿವೆ. ಕೇರಳಕ್ಕೆ ಮೀನು ಸಾಗಾಟಗಾರರು ಮತ್ತು ಸ್ಥಳೀಯ ಕಳ್ಳರೀತಿ ಸಾಗಾಟಗಾರರು ಅತಿ ವೇಗವಾಗಿ ವಾಹನವನ್ನು ಓಡಿಸುತ್ತಾರೆ. ತಮ್ಮ ವಾಹನಗಳ ಮುಂದೆ ಸಣ್ಣ ವಾಹನ ಇದ್ದರೆ ಓವರ್ಟೇಕ್ ಸಾಧ್ಯವಾಗುವುದಿಲ್ಲ ಎಂದು ಕಿತ್ತೆಸೆದಿದ್ದಾರೆ. ಇಂಥವರ ಮೇಲೆ ಕಠಿಣ ಕ್ರಮ ಅನಿವಾರ್ಯವಾಗಿದ್ದು, ಅಲ್ಲಲ್ಲಿ ಸಿಸಿಟಿವಿ ಕ್ಯಾಮೆರಾ ಕೂರಿಸಿ ಇಂಥವರನ್ನ ಹಿಡಿದು ಶಿಕ್ಷಿಸಬೇಕು. ಅತಿ ವೇಗವಾಗಿ ಸೇತುವೆಯನ್ನ ಪ್ರವೇಶಿಸುವವರಿಗೆ ಪೊಲೀಸರು ತಡೆದು ದಂಡ ಹಾಕಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೋಡಿಸಿದ ವಿಭಜಕ ಕಿತ್ತು ಹಾಕಿದ್ದು ಇದೀಗ ಮತ್ತೆ ವಿಭಜಕಗಳನ್ನು ಹಾಕಲಾಗುತ್ತಿದೆ. ಈ ವಿಭಜಕಗಳು ಇನ್ನೆಷ್ಟು ದಿನ ಬಾಳಿಕೆ ಬರುತ್ತೋ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ವೀರೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.